ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. 1 ತಿಮೋಥಿ 4ನೇ ಅಧ್ಯಾಯ 12ನೇ ವಚನ. ಲೋಕದಲ್ಲಿ ಎಷ್ಟೋ ಜನ ಯೌವನಸ್ಥರಿರುವಾಗ ನೀನು ಮಾತ್ರ ಯಾಕೆ ಆರಿಸಲ್ಪಟ್ಟಿದ್ದಿ? ನಿನ್ನ ಕುಟುಂಬವು ನಿನ್ನನ್ನೇ ಯಾಕೆ ನಿರೀಕ್ಷಿಸಲ್ಪಟ್ಟಿದೆ? ಯೇಸು ಕ್ರಿಸ್ತನು ನಿನ್ನನ್ನೇ ಯಾಕೆ ಎದುರು ನೋಡುವರು? ಯಾಕೆಂದರೆ ನೀನು ಆರಿಸಲ್ಪಟ್ಟಿದ್ದಿ, ನೀನು ಕರೆಯಲ್ಪಟ್ಟಿದ್ದಿ. ನಿನ್ನ ವಿರುದ್ಧ ಅನೇಕ ಷಡ್ಯಂತ್ರಗಳು, ಕೃತ್ಯಂತ್ರಗಳು, ನಿನ್ನನ್ನೇ ಸೈತಾನನ ಕಾರ್ಯಗಳು ಇದ್ದಾಗಿಯೂ ದೇವರು ನಿನ್ನನ್ನೇ ಎದುರು ನೋಡುವರು. ಅನ್ಯರಂತೆ ಬೇರೆಯವರಂತೆ ನೀನು ಇರಬೇಡ. ನನಗಾಗಿ ಜೀವಿಸುತ್ತೀಯೋ ಎಂದು ಕೇಳುವನು. ಕೀರ್ತನೆ 103ನೇ ಅಧ್ಯಾಯ 9-10ನೇ ವಚನ. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಇವಾಗ ನಾವು ನಮ್ಮ ಫ್ರೆಂಡ್ ಜೊತೆ ಎಲ್ಲ ಜಗಳ ಮಾಡಿರ್ಬೋದು, ಮತ್ತೆ ಅಪ್ಪ ಅಮ್ಮ ಜೊತೆ ಜಗಳ ಮಾಡಿರ್ಬೋದು, ಫ್ಯಾಮಿಲಿ ಜೊತೆ ಜಗಳ ಮಾಡಿರ್ಬೋದು. ಅವರು ಆ ತಪ್ಪುಗಳನ್ನು ಹಾಗೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದಲ್ಲ ಒಂದು ದಿನ ಆ ಮಾತುಗಳಿಂದ ನಮ್ಮನ್ನು ಚುಚ್ಚಿ ಮಾತನಾಡುತ್ತಾರೆ, ನಮ್ಮನ್ನು ಎಲ್ಲರ ಮುಂದೆ ಹೀಯಾಳಿಸಿ ಮಾತನಾಡುತ್ತಾರೆ, ಮತ್ತೆ ನಮ್ಮನ್ನು ಆ ಮಾತಿನಿಂದ ನೋಯಿಸುತ್ತಾರೆ, ದುಃಖಿಸುತ್ತಾರೆ, ಕೆಲವೊಂದು ಸತಿ ಅಳಿಸುತ್ತಾರೆ. ಆದರೆ ಯೇಸು ಸ್ವಾಮಿ ಒಂದು ಕಾಲವೂ ಆ ಥರ ಮಾಡುವುದಿಲ್ಲ. 1 ತಿಮೋಥಿ 6ನೇ ಅಧ್ಯಾಯ 12ನೇ ವಚನ. ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ, ನೀನು ಹೋರಾಟದಲ್ಲಿದ್ದಿ. ಯೌವನ ಪ್ರಾಯದಲ್ಲೇ ಹೋರಾಡಲು ಸಾಧ್ಯ, ಯೌವನ ಪ್ರಾಯದಲ್ಲೇ ಬಲ ಹೆಚ್ಚು, ಯೌವನ ಪ್ರಾಯದಲ್ಲೇ ಏನಾದರೂ ಮಾಡಬೇಕು ಎಂಬ ಹುಚ್ಚು ನಮ್ಮಲ್ಲಿ ಇರುತ್ತದೆ. ಇಂತಹ ಸಮಯದಲ್ಲಿ ದೇವರು ಹೇಳುತ್ತಾರೆ, ನೀನು ನಿತ್ಯ ಜೀವವನ್ನ ಹಿಡಿದುಕೋ, ಹೋರಾಟದ ಜೀವನವನ್ನು ಜೀವಿಸು. ಬಹಳ ಸೋಮಾರಿತನ ಇರಬಾರದು. ಸುಮ್ಮನೆ ಏನೋ ಅನವಶ್ಯಕವಾಗಿ ಜೀವಿಸಬಾರದು. ಇದು ಒಂದು ಹೋರಾಟ ಅಂತ ಹೇಳಿ ಹೋರಾಡಬೇಕು. ರೋಮಾಪುರದವರಿಗೆ 12ನೇ ಅಧ್ಯಾಯ 12ನೇ ವಚನ. ಉಪದ್ರವದಲ್ಲಿ ಸೈರಣೆಯಲ್ಲಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಇದು ಎಚ್ಚರಿಕೆ, ಏಕೆಂದರೆ ಸೈತಾನನು ಪ್ರಾರ್ಥನೆ ಮಾಡದ ಹಾಗೆ ನಮ್ಮನ್ನು ಅವನು ಏನಾದರೂ ಮಾಡುತ್ತಾನೆ, ಅಂದರೆ ಇಕ್ಕಟ್ಟಿಗೆ ಸಿಲುಕಿಸುತ್ತಾನೆ. ನಮ್ಮ ಮನಸ್ಸನ್ನ ಎಲ್ಲೋ ಕಟ್ಟು ಹಾಕುತ್ತಾನೆ, ಯಾರೋ ಮೇಲೋ ಮೋಜು ಆಗುವಂತೆ ಮಾಡುತ್ತಾನೆ. ಇಂತಹ ಸಮಯದಲ್ಲಿ ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು. 2 ತಿಮೋಥಿ 2ನೇ ಅಧ್ಯಾಯ 3-4ನೇ ವಚನ. ಒಬ್ಬ ಸೈನಿಕನಂತೆ ದೇವರನ್ನ ಮೆಚ್ಚಿಸುವುದಕ್ಕೆ ನಾವು ಮುಂದಕ್ಕೆ ಹೋಗಬೇಕು ಹೊರತು ಲೋಕದ ವ್ಯವಹಾರದಲ್ಲಿ ಒಂದು ವೇಳೆನೂ ಹೋಗಬಾರದು. ಆ ಹುಡುಗಿ ಹೇಳಿದಳು, ಈ ಹುಡುಗಿ ಹೇಳಿದರು, ಅವರು ಹೇಳಿದರು, ಇವರು ಹೇಳಿದರು ಎಂಬುದಾಗಿ ನಮ್ಮ ಮನಸ್ಸನ್ನ ಚಂಚಲ ಮಾಡಿಕೊಳ್ಳಬಾರದು. ನಾವು ಮುಂದಕ್ಕೆ ಸೈನಿಕನಂತೆ ಹೋಗುವ ಹೋರಾಟದಲ್ಲಿ ಗೆಲ್ಲುವಾಗ
ಅವನ ಶಕ್ತಿ, ಅವನ ಸಾಮರ್ಥ್ಯ, ಅವನ ಸಾಧನೆ, ಅವನು ಮುಂದಕ್ಕೆ ಬಂದಿದ್ದು, ಅವನ ಅವನ ಮನೆ, ಅವನ ಕೆಲಸ ನೋಡಿದವರು ಯಾರಾದರೂ ಮದುವೆಯಾಗಬಹುದು. ಆದರೆ ಸೈತಾನನು ಏನು ಮಾಡುತ್ತಾನೆ ಅಂದರೆ, ಒಂದು ಗುರಿಯನ್ನು ತಪ್ಪಿಸಿ ಈ ಲೋಕದಲ್ಲಿ ಈ ಲೋಕದ ಕಾರ್ಯಗಳಲ್ಲಿ ಮಗ್ನರಾಗುವಂತೆ ಸೈತಾನನು ಮಾಡಿಬಿಡುತ್ತಾನೆ. ನಾವು ನೋಡುತ್ತೇವೆ. ಆ ರೀತಿಯಾಗಿ ಇರಬಾರದು. ದೇವರು ಆ ರೀತಿಯಾಗಿ ಇರಲು ಇಷ್ಟಪಡುವುದಿಲ್ಲ. ದೇವರು ಹೇಳುತ್ತಾರೆ, ನೀನು ಸೈನಿಕನಂತೆ ಹೋರಾಡಬೇಕು ಎಂಬುದಾಗಿ. ಕೀರ್ತನೆ 103ನೇ ಅಧ್ಯಾಯ 3ನೇ ವಚನ. ಆತನು ನಿನ್ನ ಎಲ್ಲ ಅಪರಾಧಿಗಳನ್ನು ಕ್ಷಮಿಸುವನು. ನಾವು ಎಷ್ಟೋ ಸಾವಿರಾರು ತಪ್ಪುಗಳು ಮಾಡಿರ್ತೇವೆ. ನಾವು ತಿದ್ದು ತಿಳಿಯದಂತೆ ತಪ್ಪು ಮಾಡಿರ್ತೇವೆ, ಬೇಕು ಅಂತಾನೆ ತಪ್ಪು ಮಾಡಿರ್ತೇವೆ. ಎಷ್ಟೋ ಸತಿ ಅವರಿಗೆ ನೋವು ಆಗುತ್ತೆ ಅಂತಾನು ಗೊತ್ತಿದ್ದು ನಾವು ತಪ್ಪು ಮಾಡ್ತೇವೆ. ಆದ್ರೂ ನಾವು ಯೇಸು ಸ್ವಾಮಿ ಎಷ್ಟು ತಪ್ಪು ಮಾಡಿದ್ರು ಆದ್ರೂ ನಾವು ಯೇಸು ಸ್ವಾಮಿ ಹತ್ರ ಹೋಗಿ, ಏಸಪ್ಪ ನಮ್ಮನ್ನು ಕ್ಷಮಿಸು ಅಂತ ಕೇಳಿದಾಗ ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸುತ್ತಾರೆ. ಆದ್ದರಿಂದ ಯೇಸು ಸ್ವಾಮಿ ಒಟ್ಟಿಗೆ ಇನ್ನೂ ಅತಿ ಹೆಚ್ಚಾಗಿ ಇರೋಣ. ಕೆಲಸ, ಕಾರ್ಯ, ಬೇಜಾರು, ಬೇಸರ ಎಲ್ಲ ಇದ್ದೇ ಇದೆ. ಅದೆಲ್ಲ ಬದಿಗಿಟ್ಟು ಯೇಸು ಸ್ವಾಮಿಗೆ ಅಂತ ಸ್ವಲ್ಪ ಟೈಮ್ ಕೊಟ್ಟು ಯೇಸು ಸ್ವಾಮಿ ಒಟ್ಟಿಗೆ ನಾವು ಇರೋಣ. ಯೇಸು ಸ್ವಾಮಿಯಲ್ಲೇ ಬೆಳೆಯೋಣ. ಪ್ರಾರ್ಥನೆ ಮಾಡುವುದನ್ನ ಯಾರು ಮರೆಯಬೇಡಿ. ವಾಕ್ಯವನ್ನು ಹೇಳಲು ಅವಕಾಶ ಕೊಟ್ಟ ದೇವರಿಗೂ ಸಭಾಪಾಲರಿಗೂ ಕೃತಜ್ಞತೆಗಳು.